ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಪಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವಿತೌಟ್ ಮೇಕಿಂಗ್ ಎನಿ ಡಿಲೇ ಮೊದಲನೇ ಮ್ಯಾಟ್ರಿಗೆ ಹೋಗ್ಬಿಡೋಣ. ಸಂಜಯ್ ಮಂಜ್ರೇಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಜೊತೆಗೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಅಲ್ಲಿ ಯಾವ ತರ ಆಡ್ಬೋದು ಈ ವರ್ಷ ಅಂತಂದ್ರೆ ಅವ್ರಿಗೇನೋ ಕಾನ್ಫಿಡೆನ್ಸ್ ಇಲ್ವಂತೆ. ರೋಹಿತ್ ಶರ್ಮಾ ಅವರು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಇರ್ತಾರೆ ಹಾರ್ದಿಕ್ ಪಾಂಡ್ಯ ಅವರ ಜೊತೆಗೆ ಅಂತ ಅವ್ರಿಗೆ ಅನ್ನಿಸ್ತಾ ಇದ್ದಂತೆ. ಅನ್ಕಂಫರ್ಟಬಲ್ ಆಗ್ಬೋದು ಹಾರ್ದಿಕ್ ಪಾಂಡ್ಯ ಅಂತ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಮೊಹಮ್ಮದ್ ಶಮಿಗೆ ಅನ್ಕಂಫರ್ಟಬಲ್ ಮಾಡಿದವರು, ಸೀನಿಯರ್ಗೆ ಅನ್ಕಂಫರ್ಟಬಲ್ ಮಾಡಿದಂತ ಪ್ಲೇಯರು ಅಂತ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ. ಸೊ ಆದ್ರಿಂದ ರೋಹಿತ್ ಶರ್ಮಾಗೆ ಇಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗಬಹುದು ಅನ್ನೋ ಒಂದು ಊಹೆನ ಇವರು ಮಾಡ್ತಾ ಇದ್ದಾರೆ. ಅದಾಗುತ್ತೋ ಆಗೋದಿಲ್ವೋ ಅಥವಾ ರೆಸ್ಪೆಕ್ಟ್ ಕೊಡ್ತಾರೋ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾಗೆ ಯಾವ ತರ ಕನ್ಸಿಡ್ರೇಷನ್ಗೆ ತಗೊಂತಾರೋ ಅವ್ರ ರೋಹಿತ್ ಶರ್ಮಾನ ಅನ್ನೋದು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ನಾವಂತೂ ವೆಯ್ಟ್ ಮಾಡ್ತಿದ್ರು. ಯಾಕಂದರೆ ಮುಂಬೈ ಇಂಡಿಯನ್ಸು ದೊಡ್ಡ ಕೆಲಸನೇ ಮಾಡಿಬಿಟ್ಟಿದ್ರೆ ವರ್ಲ್ಡ್ ಕಪ್ಗೆ ಕ್ಯಾಪ್ಟನ್ ಆಗಿರುವಂಥ ಪ್ಲೇಯರ್ನ ಫಾರ್ ದ ವೆರಿ ಫಸ್ಟ್ ಟೈಮು ವರ್ಲ್ಡ್ ಕಪ್ಗೆ ಕ್ಯಾಪ್ಟನ್ ಆಗಿರುವಂಥ ಪ್ಲೇಯರು ಇಲ್ಲಿ IPL ಅಲ್ಲಿ ಕ್ಯಾಪ್ಟನ್ ಆಗಿಲ್ಲ, ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಅಂತಂದರೆ ಇದು ಮುಂಬೈ ಇಂಡಿಯನ್ಸ್ಗೆ ಅಜೀಬ್ ಆಗುವಂಥ ವಿಚಾರ. ಬಿಡಿ, ಅವ್ರ ಪರ್ಸನಲ್ ಫ್ರಾಂಚೈಸಿ ಏನೋ ಒಂದು ಮಾಡ್ಕೊಳ್ತಾರೆ, ಅದಕ್ಕೆ ನಾವೇನು ಅವ್ರ ಫ್ರಾಂಚೈಸಿಗೆ ಅವ್ರು ಮಾಡ್ಕೊಳೋದ್ರಿಂದ ಅವ್ರ ಕ್ಯಾಪ್ಟನ್ ನಿರ್ಧಾರ ಮಾಡೋದ್ರಿಂದ ನಾವೇನು ಅಡ್ಡ ಹೋಗ್ಬಿಟ್ಟಿದ್ದಕ್ಕಾಗೋದಿಲ್ಲ. ಬಟ್ ಅವ್ರಿಗೆ ಅಜೀಬ್ ಅಂತ ಅನ್ನಿಸ್ಬೇಕಿತ್ತು. ಅಪ್ಡೇಟ್ ನಂಬರ್ 2, ಸುನಿಲ್ ಗವಾಸ್ಕರ್ ಅವರು ಜೋ ರೂಟ್ ಅವರ ಪರ್ಫಾರ್ಮೆನ್ಸ್ ನ ಡಿಸಪಾಯಿಂಟ್ ಆದ್ರಂತೆ. ಯಾಕೆಂದ್ರೆ ಅವರು ಟ್ರೈ ಮಾಡ್ತಾ ಇದ್ದಂತ ಸ್ಕೂಪ್ ಶಾಟ್, ಸ್ವಿಚ್ ಇಟ್ಟು, ರಿವರ್ಸ್ ಇಟ್ಟು, ಆ ಇಟ್ಟು, ಈ ಇಟ್ಟು, ತರಾವರ ಇಟ್ಟುಗಳು ಏನು ಟ್ರೈ ಮಾಡಿದ್ರು ಇಷ್ಟು ದಿನ ಅದನ್ನ ಟ್ರೈ ಮಾಡ್ಲಿಲ್ವಂತೆ. ಅದಕ್ಕೋಸ್ಕರ ಅವ್ರಿಗೆ ಸೆಂಚುರಿ ಬಂತಲ್ಲ, ಆ 99 ಅಲ್ಲಿ ಇರ್ಬೇಕಾದ್ರೂ ಅಟ್ಲೀಸ್ಟ್ ಟ್ರೈ ಮಾಡಿತ್ತು ಅಂದ್ರೆ ಇಲ್ಲಾಗರೋ ಇವರು ಇಷ್ಟು ದಿನ ಟ್ರೈ ಮಾಡಿದ್ಕು ಬೆಂಕಿ ಪ್ಲೇಯರ್, ಮಸ್ತ್ ಪ್ಲೇಯರ್ ಅಂತ ಒಪ್ಕೋಬೋದಾಗಿತ್ತು. ಬಟ್ ಇವ್ರು ಈ ತರ ಆಡ್ಬಿಟ್ರಲ್ಲ, ನಮಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಒಂಥರ ಇಂಡೈರೆಕ್ಟ್ ಆಗಿ ಒಂಥರ ಆಡ್ಕೊಳೋ ಥರ ಇದೆ. ಇದು ಒಂಥರ ಸರ್ಕ್ಯಾಸಮ್ ಆ್ಯಂಗಲ್ ಅಲ್ಲಿ ಹೇಳ್ದಂಗೆ ಇದೆ. ಸುನಿಲ್ ಗವಾಸ್ಕರ್ ಅವರು ಇವ್ರು ನೆಟ್ಟಗೆ ಆಡಿತ್ತು ಅಂದ್ರೆ ಈ ಹಿಂದೆನೇ ಮಸ್ತಾಗಿ ಆಡಿರ್ಬೋದಾಗಿತ್ತು. ಹೆಂಗೆ ಆಡಕ್ಕೆ ಹೋಗ್ಬಿಟ್ಟು ತರಾವರಿಯಾಗೆ ಈ ಥರ ಆಗಿದ್ರು. ಬಟ್ ಇವಾಗ ಆರ್ಥೋಡಾಕ್ಸ್ ಶಾಟ್ಗಳನ್ನ ಆಡ್ತಾ ಇದ್ದಾರೆ, ಕ್ರಿಕೆಟಿಂಗ್ ಶಾಟ್ಗಳನ್ನ ಆಡ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಸೆಂಚುರಿ ಬಂದಿರೋದು ಅಂತ ಒಂಥರ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, CSKಗೆ ಇಂಜುರಿ ಸ್ಕೇರ್ಸಿಟಿ ಎದುರಾಗಿದೆ. ಡೆವಾನ್ ಕಾನ್ವೆ ಮತ್ತೆ ರಚಿನ್ ರವೀಂದ್ರ ಇಬ್ಬರಿಗೂ ಕೂಡ ಇಂಜುರಿ ಆಗಿದೆಯಂತೆ. ಅವ್ರನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರಂತೆ CSK ಅವರು. ಜನರಲಿ CSK ಅವ್ರನ್ನ ಪ್ರಾಕ್ಟೀಸ್ ಸೆಷನ್ಗಳನ್ನೆಲ್ಲ ಒಂಥರ ಕ್ಯಾಂಪ್ನ ಬೇಗ ಸ್ಟಾರ್ಟ್ ಮಾಡೋದು ಎಲ್ಲ IPL ಫ್ರಾಂಚೈಸ್ಗೆ ಕಂಪೇರ್ ಮಾಡ್ತು ಅಂತ ಅಂದರೆ. ಬಟ್ CSK ಅವರಿಗೆ ಸಿಕ್ಕಾಪಟ್ಟೆ ಒಂಥರ ಇಂಜುರಿ ಕನ್ಸರ್ನ್ಗಳು ಬಂದಿದೆ, ಎದುರಾಗಿದೆ. ಇನ್ನೊಂದು ತಿಂಗಳು ಇದೆ. ಆ ಒಂದು ತಿಂಗಳಲ್ಲಿ ಎಷ್ಟು ಜನ ರಿಕವರ್ ಆಗ್ತಾರೆ ಅಂತ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಶಿವಮ್ ದುಬೆಗೂ ಕೂಡ ಇಂಜುರಿ ಆಗಿದೆ. ಈ 3 ಜನ ಪ್ಲೇಯರ್ಸ್ಗಳು ಒಂಥರ ಇವಾಗ ತಕಡಿಯಲ್ಲಿ ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅನ್ನೋ ಥರನೇ ಕಾಣಿಸ್ತಾ ಇದ್ದಾರೆ. ಕಾದೋಣ ಆಡ್ತಾರೋ ಆಡೋದಿಲ್ವೋ ಅಂತ. ಇನ್ನೂ ಒಂದು ಅಪ್ಡೇಟ್ ಬರ್ತಿದೆ. ಅಪ್ಡೇಟ್ ನಂಬರ್ 4 ನಮ್ಮ RCB ರಿಲೇಟೆಡ್. RCB ಮಾರ್ಚ್ 10ನೇ ತಾರೀಕಿಂದ ಅವರ ಪ್ರಾಕ್ಟೀಸ್ ಕ್ಯಾಂಪ್ನ ಸ್ಟಾರ್ಟ್ ಮಾಡ್ತಾರಂತೆ. ಇನ್ನು IPLಗೆ ಇನ್ನೊಂದು 22 ದಿನ ಇರೋ ಥರ ಓಕೆ, ಮೊದಲನೇ ಮ್ಯಾಚ್ ಆಡ್ತಿಲ್ವ ನಮ್ಮ RCB, 22 ದಿನ ಇರೋ ಥರ RCB ಪ್ರಾಕ್ಟೀಸ್ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದೆ. ಬಟ್ CSK ನಮಗಿನ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿದೆ ಆಲ್ರೆಡಿ ಪ್ರಾಕ್ಟೀಸ್ ಕ್ಯಾಂಪ್ನ. ಸ್ವಲ್ಪ ಜನ ಪ್ಲೇಯರ್ಸ್ಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಆಲ್ರೆಡಿ, ಇನ್ಕ್ಲೂಡಿಂಗ್ MS ಧೋನಿ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ. ಬಟ್ ಚೇಪಕ್ಕಿಗೆ ಹೋಗಿಲ್ಲ ಅಷ್ಟೇ ಇನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ನಮ್ಮ RCB ಸ್ವಲ್ಪ ಡಿಲೇ ಆಗಿನ ಸ್ಟಾರ್ಟ್ ಮಾಡೋದು ಪ್ರಾಕ್ಟೀಸ್ ಕ್ಯಾಂಪ್ನ ಯಾವಾಗಲೂ. ಅಪ್ಡೇಟ್ ನಂಬರ್ 5, ನಮ್ಮ ಕನ್ನಡಿಗ KL ರಾಹುಲ್. ಕನ್ನಡಿಗ ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ ಇದಕ್ಕೇನೆ ಕನ್ನಡಿಗ ಆಗಿ ಕನ್ನಡನ ಎತ್ತು ಹಿಡಿದಿದ್ದಾರೆ ನಮ್ಮ KL ರಾಹುಲ್. ಇದು ಸಿಕ್ಕಾಪಟ್ಟೆ ಇವಾಗ ವೈರಲ್ ಆಗ್ತಿದೆ. ಪ್ರಾಬ್ಲಿ ನೋಡುತ್ತೀರಾ ಅಂತ ಅನ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೋಡಿಲ್ಲ ಅಂತ ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಅಲ್ಲಿ ಏನಾಗುತ್ತೆ ಅಂದರೆ ಅವರ ಮ್ಯಾನೇಜರು ಅಥವಾ ಅವ್ರ ಅಸಿಸ್ಟೆಂಟ್ ಅಂತ ಕಾಣಿಸುತ್ತೆ, ಅವ್ರು ಹೇಳ್ತಾರೆ ಯಾವ್ಯಾವ ಪ್ರಮೋಷನ್ಸ್ ಇದೆ ಅಂತ ಹೇಳ್ತಾ ಇರ್ತಾರೆ. ಅದರಲ್ಲಿ ಕನ್ನಡ ಅಂತ ಇದೆ, ಕನ್ನಡ ಅಂತ ಹೇಳ್ತಾರೆ, ಕನ್ನಡ ಪ್ರಮೋಷನ್ ಯಾವುದೋ ಒಂದಿದೆ ಅಂತ. ಅದನ್ನು ನಿಲ್ಲಿಸ್ಬಿಟ್ಟು ಭಯ ಎಸ್ಸಲ್ಲಿ ಹೇಳೋದು ನಿನಗದು ಕನ್ನಡ ಅಲ್ಲ ಕನ್ನಡ ಅಂತ ತಿದ್ದಿದ್ದಾರೆ ಅವ್ರನ್ನ. ಸೊ ಆದ್ದರಿಂದ ಹೆಮ್ಮೆಯ ಕನ್ನಡಿಗ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ KL ರಾಹುಲ್ ಅವರು. ರೀಸೆಂಟಾಗಿ ಸಿದ್ಧಗಂಗಾ ಮಠ ಅದು ಇದೆಲ್ಲ ವಿಸಿಟ್ ಹಾಕಿದ್ರು, ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾಬಾ.